ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂದ ಹಳಿ ಅಂದ್ರೆ ನೀವೇನ್ ಇಷ್ಟೊತ್ತಲ್ಲಿ ಬನ್ನಿ ಬನ್ನಿ ಒಳಗ್ ಬನ್ನಿ. ಹೇಗಿದ್ಯಾ ಕಂದ? ಚೆನ್ನಾಗಿದ್ದೇನೆ. ಸಾರಿ, ತಪ್ಪು ತಿಳ್ಕೊಬಿಡಿ. ಅದು ಮಹಿಮಾ ವಿಷಯ ಗೊತ್ತಾಗ್ತಾ ಇದ್ದಾಗೆ ನನಗೆ ಖುಷಿ ತಡ್ಕೊಳಕ್ಕಾಗಲಿಲ್ಲ, ನಿದ್ದೆನೂ ಬರ್ತಾ ಇರಲಿಲ್ಲ. ಸರಿ, ಅವಳನ್ನ ನೋಡದೆ ಸಮಾಧಾನ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಹೀಗೆ ಬಂದ್ಬಿಟ್ಟೆ. ತಪ್ಪು ತಿಳ್ಕೊಬಿಡಿ. ಪರವಾಗಿಲ್ಲ ಅಳಿ ಅಂದ್ರೆ ನಿಮ್ ಫೀಲಿಂಗ್ಸು ನಂಗೆ ಚೆನ್ನಾಗಿ ಅರ್ಥ ಆಗತ್ತೆ. ಒಂದ್ ನಿಮಿಷ ಇರಿ. ಮಹಿಮಾ ಯಾರಮ್ಮ ಅದು? ನೋಡು ಅಣ್ಣ. ಬಹಳ ಖುಷಿ ಆಯ್ತಾ? ಸೋ ಹ್ಯಾಪಿ. ನೀನ್ ಹೀಗೆ ಮಿಡ್ ನೈಟ್ ಅಲ್ಲಿ ಪಂಚನಲ್ಲಿ ಬಂದಿರೋದು ನೋಡಿದ್ರೆ ಗೊತ್ತಾಗ್ತಿದೆ ಅಣ್ಣ. ಕಂಗ್ರ್ಯಾಚುಲೇಷನ್ಸ್ ಬಿಡ ಜೀವಾ. ಅಣ್ಣ, ಅದಕ್ಕೆ ಅತ್ತೆ, ಜೀವ ಎಲ್ರು ನನ್ಗೋಸ್ಕರ ಇಷ್ಟೊಂದು ಖುಷಿಯಾಗಿದ್ದಾರೆ. ನನ್ಗೋಸ್ಕರನು ಖುಷಿ ಪಡೋರು ಇಷ್ಟೊಂದು ಜನ ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಳಿ ಅಂದ್ರೆ ಇವತ್ತು ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳೋದಕ್ಕೆ ಒಂದು ವಿಶೇಷ ಇದೆ. ವಿಶೇಷನಾ? ಏನದು? ಹೌದು ಭಾವ, ಅಮ್ಮ ಚಳಿಗಾಲಕ್ಕೆ ಸ್ಪೆಷಲ್ ಆಗಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಅಷ್ಟೊಂದು ಚೆನ್ನಾಗಿರುತ್ತಾ? ಹೌದು ಭಾವ, ಅಮ್ಮ ಮಾಡೋ ಉಪ್ಪಿಟ್ಟು ಅಂದ್ರೆ ಇಡೀ ಅಪಾರ್ಟ್ಮೆಂಟ್ ಅಲ್ಲೇ ವರ್ಲ್ಡ್ ಫೇಮಸ್. ಸೊ ಮಿಸ್ ಮಾಡ್ಕೋಬಿಡಿ. ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆ ತಿಂಡಿ ತಿನ್ಕೊಂಡೆ ಹೊರಡಿ. ಇಲ್ಲಮ್ಮ, ನಾವು ಪ್ರಿಪೇರ್ ಆಗಿ ಬಂದಿಲ್ಲ. ಅದು ಅಲ್ಲದೆ ಎಲ್ರಿಗೂ ತೊಂದರೆ ಆಗುತ್ತೆ, ಬೇಡ. ಅಯ್ಯಯ್ಯೋ, ಒಂದಿದ್ರು ಉಪ್ಪಿಟ್ಟು ತಿನ್ಕೊಡೋದಾಗಿತ್ತಲ್ಲ. ಯಾಕೋ ಕಂದ ಅಷ್ಟು ಯೋಚನೆ ಮಾಡ್ತೀಯಾ? ನೀವಿಬ್ರು ಆರಾಮಾಗಿ ನನ್ನ ರೂಮಲ್ಲಿ ಮಲ್ಕೊಳ್ಳಿ, ನಾನು ಅಪ್ಪಿಲ್ ಮಲಗ್ತೀವಿ. ಪರವಾಗಿಲ್ಲ, ಯಾಕೆ ತೊಂದರೆ ತಗೋತೀರಾ? ನೀವು ರೂಮಲ್ಲೇ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಿ. ಹೋಗಿ ಮಲ್ಕೊಳ್ಳಿ, ಆರಾಮಾಗಿ ಹೋಗಿ. ಬಾಬಾ, ಹಾ, ನೀವು ಒಂದು ಕೆಲಸ ಮಾಡಿ, ನಮ್ಮ ರೂಮಲ್ಲಿ ನೀವು ಮಲ್ಕೊಳ್ಳಿ, ನಾವು ಆಚೆ ಅಡ್ಜಸ್ಟ್ ಮಾಡ್ಕೋತೀವಿ. ಬೇಡ ಜೀವ, ಮಹಿಮಾಗೆ ಮಗು ಆಗ್ತಾ ಇದೆ. ಇಂಥ ಟೈಮಲ್ಲಿ ಅವಳು ನೆಲ ಮೇಲೆಲ್ಲ ಮಲ್ಕೋಬಾರ್ದು. ನಾನು ಇಲ್ಲೇ ಮಲ್ಕೋತೀನಿ. ಯು ಡೋಂಟ್ ವರಿ, ನನಗೂ ಹೊಸ ಎಕ್ಸ್ಪೀರಿಯನ್ಸು ಚೇಂಜ್ ಇರುತ್ತೆ. ಡೋಂಟ್ ವರಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಬಾಬಾ. ಗುಡ್ ನೈಟ್. ಗುಡ್ ನೈಟ್ ಮೈ ಅಕ್ಕ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಅಳಿ ಅಂದ್ರೆ ನೀವು ಹೊರಡಿ ಅತ್ತೆ, ಪ್ಲೀಸ್. ಪುಟಿ ಏನ್ ಬೇಕೋ ಎಲ್ಲ ನೋಡ್ಕೊ. ಹಾ, ಎಲ್ಲಿ ಮಲಗೋದು? ನಿಜ ಹೇಳಿ, ಅಪ್ಪಿ ಅವರೆಕಾಳು ಉಪ್ಪಿಟ್ಟು ಅಂತ ಹೇಳಿದ ತಕ್ಷಣ ನೀವಿಲ್ಲಿ ಉಳ್ಕೊಳಕ್ ಒಪ್ಕೊಂಡಿದ್ದು ಕರೆಕ್ಟಾ? ಅವರು ಅವರೆಕಾಳು ಉಪ್ಪಿಟ್ಟು ಬಗ್ಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟರು. ಅಲ್ಲಿಂದ ಬಂದು ಟೇಸ್ಟ್ ಮಾಡದೆ ಹೋದರೆ ಉಪ್ಪಿಟ್ಟು ಬೇಜಾರಾಗುತ್ತೆ. ನಾವು ಅದಕ್ಕೆ ನನಗೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದಕ್ಕೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್, ನೋ ಕಾಮೆಂಟ್ಸ್. ಚಾಪೆ ತರ್ತೇನೆ. ಹಾಂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್ ಬರಕ್ಕೆ ಹೇಳಿದ್ರಂತೆ. ಹಾ ನೋಡಿ, ನಿಮ್ಮ ನೆಂಟ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್, ಇವ್ರು ನಮ್ಮ ನೆಂಟ್ರಲ್ಲ. ಇನ್ಫ್ಯಾಕ್ಟ್ ಇವ್ರು ನನಗೆ ಪರಿಚಯನೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರಿ? ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಮನುಷ್ಯ ಸಾಯ್ತಾ ಬಿದ್ದಿರ್ಬೇಕಾದ್ರೆ ಅವನು ಪ್ರಾಣ ಉಳಿಸೋದಕ್ಕೆ ಪರಿಚಯ ಇರಬೇಕು ಅಂತ ಏನಿಲ್ವಲ್ಲ. ಮಾನವೀಯತೆ ಇದ್ರೆ ಸಾಕು, ಅದಕ್ಕೆ ಕರ್ಕೊಂಬಂದೆ. ನಿಮ್ಮಂಥ ಸಮಾಜ ಸೇವೆ ಮಾಡೋರ್ನ ನಾನು ತುಂಬ ಜನ ನೋಡಿದ್ದೀನಿ. ಏನ್ ಡಾಕ್ಟರ್ ಹೀಗೆ ಮಾತಾಡ್ತಾ ಇದ್ದೀರಾ? ಆ ಇನ್ಸ್ಪೆಕ್ಟರ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ನಂಗೆ ನೋವು ಕೊಟ್ಟರು. ನೀವು ಹಾಗೆ ಮಾಡ್ತಿದ್ದೀರಲ್ಲ. ನೋಡಿ, ಡಾಕ್ಟ್ರಾಗಿ ಜೀವ ಉಳಿಸೋದು ನನ್ನ ಕರ್ತವ್ಯ. ಆ ಕೆಲಸನ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನಿಮಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿದ್ದು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರಬಾರ್ದು. ಇದು ನನ್ನ ಉದ್ದೇಶ. ಸರಿ ಡಾಕ್ಟರ್, ಇವ್ರಿಗೆ ಬೇಗ ಹುಷಾರಾಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ ಡಾಕ್ಟರ್. ಹೊರಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವೇ ಆಕ್ಸಿಡೆಂಟ್ ಮಾಡಿದ್ದೀರ ಅಂತ ನನಗನ್ನಿಸ್ತಾ ಇದೆ. ಏನು ಮಾತಾಡ್ತಾ ಇದ್ದೀರಾ ಡಾಕ್ಟರ್ ನೀವು?
ಪ್ರಾಣಕ್ಕೆ ಬೆಲೆ ಕೊಟ್ಟು ನನ್ನ ಕೆಲಸನೆಲ್ಲ ಬಿಟ್ಟು ಕರ್ಕೊಂಬಂದಿದ್ದಕ್ಕೆ ಈ ಮಾತುಗಳೆಲ್ಲ ಕೇಳಬೇಕು ಬಿಡಿ. ನಾನು ಸ್ವಾರ್ಥಿ ಆಗಿದ್ದಿದ್ರೆ ನನಗೆ ಈ ಕಷ್ಟನೇ ಬರ್ತಾ ಇರಲಿಲ್ಲ. ನೆಮ್ಮದಿಯಾಗಿ ಆಫೀಸಲ್ಲೇ ಇರಬಹುದಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ನಲ್ಲ ನಾನು ಹೆಮ್ಮೆ ಪಡೋದಕ್ಕಿಂತ ಯಾಕಾದ್ರೂ ಈ ಕೆಲಸ ಮಾಡಿದ್ನೋ ಅಂತ ಅನ್ಸೋ ಹಾಗೆ ಮಾಡ್ತಿದ್ದೀರಾ ನೀವು. ಶಿವಪ್ರಸಾದ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಿಜ. ಆದ್ರೆ ಇದು ಕಲಿಗಾಲ. ಇಲ್ಲಿ ಒಳ್ಳೇದ್ ಮಾಡೋದಕ್ಕೂ ನೂರಾರು ಅಡೆತಡೆಗಳು, ಹತ್ತಾರು ತಿರುವುಗಳು. ಇಲ್ಲಿ ಒಳ್ಳೆಯವನಾಗಿ ಉಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲ ಭಗವಂತ, ಒಳ್ಳೆಯವನಾಗಿರೋದೇ ತಪ್ಪು ಅನ್ನೋ ಜಗತ್ತಲ್ಲಿ ಯಾಕಾದ್ರೂ ಬದುಕಿರ್ಬೇಕು ಅಂತ ಅನಿಸ್ತಾ ಇದೆ. ಶಿವಪ್ರಸಾದ್, ಎಷ್ಟೇ ಅಡೆತಡೆಗಳಿದ್ರು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯದನ್ನೇ ಮಾಡೋರಿಗೆ ಮಾತ್ರ ನನ್ನ ಸ್ನೇಹ, ಪ್ರೀತಿ, ವಿಶ್ವಾಸ, ಗೌರವ ಅಂತಹ ವ್ಯಕ್ತಿಗಳಲ್ಲಿ ನೀನೂ ಒಬ್ಬ. ಹಾಗಾಗಿ ನೀನ್ ನನ್ನ ಸ್ನೇಹಿತ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಥ್ಯಾಂಕ್ಸ್ ಭಗವಂತ. ಡಾಕ್ಟ್ರೇ, ಏನಾದರೂ ಹೇಳದ್ನ ಇವನು? ಹೋಗ್ಬೇಕನ್ನೋದು ಬಿಟ್ಟರೆ ಬೇರೇನು ಹೇಳ್ತಾ ಇಲ್ಲ. ಪೇಷಂಟ್ ಇನ್ನೂ ಎಚ್ಚರಾಗಿಲ್ಲ. ಏನು ಮಾಡ್ತೀರಾ ನೋಡಿ. ಸರ್, ನಾನು ಎಲ್ಲ ಹೇಳಿದ್ದೀನಿ ಸರ್, ಎಲ್ಲ ಸತ್ಯನೇ ಹೇಳಿದ್ದೀನಿ ಸರ್. ನನಗೆ ಆ ಕಾರ್ ಕಲರು, ನಂಬರು ಎಲ್ಲ ಚೆನ್ನಾಗಿ ನೆನಪಿದೆ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ ಸರ್. ಆದರೆ ಇವ್ರಿಗೆ ಮಾತ್ರ ನ್ಯಾಯ ಸಿಗ್ಬೇಕು ಸರ್. ಹೇಯ್, ನನಗೆ ಕೆಲಸ ಹೇಳ್ಕೊಡಕ್ ಬರ್ತೀನೋ? ನಾನ್ ಸೆನ್ಸ್. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಕಂಪ್ಲೇಂಟ್ ಬರ್ಕೊಡ್ಬೇಕೋ ಬರ್ಕೊಟ್ಬಿಟ್ಟು ಹೋಗ್ತಾ ಇರೋ. ಸರಿ ಸರ್. ಅಂದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಾಗಿದೆ. ಕ್ಯಾಶ್ ಕೌಂಟ್ರಲ್ಲಿ ಕ್ಯಾಶ್ ಕಟ್ಬಿಡಿ. ನಾನಾ? ಮತ್ತೆ ಪೇಷಂಟ್ನ ಕರ್ಕೊಂಬಂದು ನೀವೇ ತಂದು ಸೇರಿಸಿದ್ದು. ಹಾಗಾಗಿ ನೀವೇ ಕ್ಯಾಶ್ ಕಟ್ಟಬೇಕು. ಕಟ್ಟೋಗ್ರಿ. ಶಿವಪ್ರಸಾದ್, ಸತ್ಯದ ಹಾದಿಲಿ ಚಪ್ಪಲಿ ಹಾಕೊಂಡು ನಡೆದ್ರೆ ಬೆಲೆ ಇಲ್ಲ. ಇಲ್ಲಿ ಬೆತ್ತಲೆ ಕಾಲಲ್ಲೇ ನಡಿಬೇಕು. ಯಾಕಂದ್ರೆ ಇದು ನಗ್ನ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಂಗಳಾರತಿ ರಕ್ಷಾಂಧಾರಯಾಮಿ ನಮಸ್ಕರೋಮಿ ಪ್ರಾರ್ಥಯಾಮಿ. ಹಾರವನ್ನು ತೆಗೆದುಕೊಡಿ. ಓಂ ಯೋಪಾಂ ಪುಷ್ಪಂ ಬೀದಾಂ ಪುಷ್ಪವಾಂ ಪ್ರಜಾವಾ ಆಂ ಪಶಮಾಂ ಭವತಿ. ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾಂ ಪ್ರಜಾವಾ ಆಂ ಪಶಮಾಂ ಭವತಿ. ಸೌಭಾಗ್ಯಮಸ್ವೈದತ್ವಾಯದಾಸ್ತಮೈಪರೇತನಾಂ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ. ಹಾಗೆ ಮಕ್ಕಳಿಗೆಲ್ಲ ಆಶೀರ್ವಾದವನ್ನು ಮಾಡಿ. ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿದ್ದೆ ನಾನು ಮತ್ತೆ ಇಂಥ ಒಂದಿನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ವೇದಾಂತು, ವಿಕ್ರಾಂತು, ಧ್ರುವ, ಆದ್ಯ ಎಲ್ಲರೂ ದಂಪತಿ ಸಮೇತ ನಿಂತಿರೋದು ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲ್ತು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇನ್ನೂ 100 ವರ್ಷ ಬದುಕಬೇಕು ಅನ್ನಿಸ್ತಿದೆ. ಹೌದು ರೀ, ಮುದ್ದಾದ ಮಕ್ಕಳ ಜೊತೆ ನಮ್ಮ ಮುದ್ದಾದ ಸೊಸೆಂದಿ ಮನೆ ಮಗಳಂತ ಅಳಿಯ ಪರಿಮಳ ಅವ್ರೆ, ಈ ಮುದ್ದಾದ ಹೂವನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದೀರ. ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟು ದೊಡ್ಡವರಾದ್ಮೇಲೆ
ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿಸಿ ಆ ಮನೆಗೆ ಅವ್ರು ನಂದಾದೀಪ ಆಗಲಿ ಅಂತಲೇ ಎಲ್ಲ ಹೆಣ್ಣೆತ್ತವ್ರ ಕನಸು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಅಲ್ಲ, ಹೆಣ್ಣು ಹೆತ್ತವರು ಯಾರಿಗೂ ಕಮ್ಮಿ ಅಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ನನಗೆ ಮೋಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವಳು ಕೆಟ್ಟವಳು ಅಂತ ಮತ್ತೆ ನಿರೂಪಿಸ್ಬಿಟ್ಲು. ತುಂಬಾ ನೋವಾಗ್ತಿದ್ಯಾ? ಆ ಕಡೆ ಅಮ್ಮ, ಈ ಕಡೆ ಗುಮ್ಮ, ಎರಡೂ ಕಡೆ ಸಾಯೋ ಪರಿಸ್ಥಿತಿ. ನಿನ್ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡಪ್ಪ. ಏನ್ ಗೊತ್ತಾ, ಆ ದೇವ್ರಿಗೂ ನನ್ನ ಮೇಲೆ ಸ್ವಲ್ಪ ಕರುಣೆ ಇದೆ. ಅದಕ್ಕೆ ಇಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಆದ್ರೆ ಈ ಅಂತರ ಕ್ರೂರಿ ಸಿಚುವೇಶನ್ನ ತಾನೇ ಸೃಷ್ಟಿ ಮಾಡ್ಕೊಳ್ಳೋ ಅಂತ ಮಾಸ್ಟರ್ ಪೀಸ್ ಕಣೆ. ನೀನ್ ನಿನ್ ಕೈಯಾರೆ ವಿಡಿಯೋನ ಡಿಲೀಟ್ ಮಾಡಿದೆ ಅಂತ ನಿನಗಿಷ್ಟೆಲ್ಲ ಹರ್ಟ್ ಆಗ್ತಿದೆ. ಆದ್ರೆ ನನಗೆ ಕಪಾಳಕ್ಕೆ ಹೊಡೆದಲ್ಲ, ನನಗಿನ್ನೆಷ್ಟು ಹರ್ಟ್ ಆಗ್ಬೇಡ. ಅಲ್ಲಿರೋರೆಲ್ಲ ಏಜೇನ ದೇವ್ರ ಥರ ನೋಡ್ತಾರೆ, ಅವ್ರಿಗೆ ಹೇಳಿದ್ರೆ ನಿನ್ ಕತೆ ಮುಗಿಸ್ತಾರೆ ಅಂತ ನನ್ನನ್ನ ಹೆದರಿಸ್ತೀಯನೆ. ಏನ್ಲಿಲ್ಲ ನೀನು ಒಂದು ಹೆಣ್ಣಾಗಿ ಒಂದು ಮುಕ್ತ ಹೆಣ್ಣಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ, ಇದು ನಿನ್ಗೆ ಸರಿ ಅನ್ಸುತ್ತಾ? ಹೋಗ್ಲಿ ಬಿಡು, ನಿನ್ ಮನ್ಸಷ್ಟು ನನ್ನ ಮನ್ಸು ಕಲ್ಲೇನಲ್ಲ. ನಂದೇನಿದ್ರು ಡೈರೆಕ್ಟ್ ಡೀಲ್. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅಂತಾರಲ್ಲ, ಹಾಗಲ್ಲ. ಅಲ್ಲೇ ಇಡ್ರ ಅಲ್ಲೇ ಡ್ರಾಮಾ. ಹಿಂಗಿತ್ತು ತಾಯಿ ಮಗಳು ಸೆಂಟಿಮೆಂಟು. ಸೂಪರ್ ಅಲ್ಲ? ಇದಕ್ಕೊಂದು ಹೆಸರಿಡ್ಬೇಕಲ್ಲ. ಮಗಳ ಛಲ, ತಾಯಿ ಬಲ. ಚೆನ್ನಾಗಿಲ್ಲ. ತಾಯಿ ನೇಣಿಗೆ, ಮಗಳು ಬೀದಿಗೆ. ಇದು ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತಿಲ್ಲ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಟೈಟಲ್ ಬೇಕು ಅಂತ ಅನ್ನಿಸ್ತಿಲ್ವಾ? ಹಾ, ತವರಿನ ಉಡುಗೊರೆ. ಇದು ಪಂಚಿಂಗ್ ಆಗಿದೆ ಅಲ್ಲ? ಸೂಪರ್. ತವ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ದೇವಸ್ಥಾನದಲ್ಲಿ ಬಲ್ಬ್ ಉರಿಯುತ್ತೆ. ಪಾಪ ಲೀಲಾ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮತ್ತೆ ಹೆಂಗಿತ್ತು ಮಾಂಜ? ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿ, ಆದ್ರೆ ನೀನು ನನ್ನನ್ನು ಬೈಗಳದಲ್ಲೇ ಅರ್ಚನೆ ಮಾಡಿಬಿಟ್ಟೆ ಅಲ್ಲ. ಹೇಗಿದ್ರು ವಿಡಿಯೋ ಡಿಲೀಟ್ ಆಗಿದೆ. ಈಗ ನೀನು ಏನಪ್ಪ ಇವಳು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳೆ ಅಂತ ನೀನು ಯೋಚನೆ ಮಾಡ್ತಿದ್ಯಲ್ಲ, ಅದನ್ನೆಲ್ಲ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಬಾ ನನ್ನ ಜೊತೆ ಬಾ. ಹಲೋ, ನೀನೇ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು. ಬಾ 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 ಬಾ. ಆ ಸರು ಬಿದ್ದಿದ್ದಾಳೆ ಅಂತ ನೋಡ್ತಿದ್ಯಾ? ಅವಳಿಗೆ ತಲೆ ಸುತ್ತ ಬೀಳೋ ಕಾಯಿಲೆ ಇದೆ ಅನ್ಸುತ್ತೆ. ಅವಳು ಸಾಯಲ್ಲ ಬಿಡು. ಯಾಕಂದ್ರೆ ನಿಮ್ಮ ಮನೇಲಿ ಯಾರೇ ಸಾಯ್ಬೇಕಂದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಯಾಕೆ ಹೇಳು? ಯಾಕಂದ್ರೆ ಸಾಯಿಸೋ ಕಾಂಟ್ರಾಕ್ಟ್ ತಗೊಂಡಿರೋದು ನಾನು. ಬಾ ಬಾ ಬಾ, ನಾನು ಹೆಸರಲ್ಲಿ ಅರ್ಚನೆ ಮಾಡಿಸಿ. ಬಾ ಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕು ಮಮ್ಮಿ, ಬೇಡ. ತಿಂದಿದ್ದೆ ಇಷ್ಟು, ಆಗ್ಲೇ ಸಾಕಂತಿದ್ಯಲ್ಲ. ಇದು ಪಾರು ಮಾಡಿರೋ ತರ ಟೇಸ್ಟ್ ಇಲ್ಲ, ನಂಗೆ ಬೇಡ. ಸರಿ, ಬ್ಯಾಸ್ಕೆಟಲ್ಲಿ ಬ್ರೆಡ್ ಹಾಕಿಟ್ಟಿದ್ದೀನಿ, ನಿಂಗೆ ಹಶ್ವಾದಾಗ ತಿನ್ನು. ಚಿಕ್ಕಮ್ಮ, ಪುಟಾಣಿನ ಕರ್ಕೊಂಡು ಹೋಗಿ.
ಚಿಕ್ಕಮ್ಮ ಏನಮ್ಮ? ಪಾಪನ್ ಕರ್ಕೊಂಡು ಹೋಗಿ ಅಂತ ಹೇಳ್ದೆ. ಪಾಪುನ ಎಲ್ಲಿಗಮ್ಮ? ಯಾಕೆ ಚಿಕ್ಕಮ್ಮ, ಏನಾಗಿದೆ ನಿಮಗೆ? ಪುಟಾಣಿ ಸ್ಕೂಲಿಗೆ ಹೋಗೋ ಟೈಮ್ ಆಯ್ತಲ್ವಾ? ಶೋ ಹೌದಲ್ವಾ, ಕ್ಷಮಿಸ್ಬಿಡಮ್ಮ, ಗೊತ್ತಾಗ್ಲಿಲ್ಲ. ಆಗ್ಲಿಂದ ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಅಂಥದ್ದು ಏನಾಯ್ತು? ಏನೂ ಇಲ್ಲಮ್ಮ, ಪುಟಾಣಿನ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಬಿಡು. ಸರಿ, ನಾನು ಆಫೀಸಿಗೆ ಹೊರಡ್ತೀನಿ. ಅಮ್ಮ. ಬಂಗಾರಿ ನಡಿ, ನಾವು ಈಗ ಸ್ಕೂಲಿಗೆ ಹೊರಡೋಣ, ಸರಿನಾ? ನಡಿ ನಡಿ ನಡಿ. ಬಾಯ್ ಸಾರಥಿ. ಬಾಯ್ ಕಂದ. ಬಾಯ್ ಬಾಯ್ ಪಾರು. ಬಾಯ್ ಲಕ್ಷ್ಮೀ ಪುಟ್ಟ, ನಡಿ, ಟೈಮ್ ಆಯ್ತು. ಕ್ಷಮಿಸಮ್ಮ ಪಾರು, ನಿನ್ನ ಕೈ ರುಚಿ ಥರ ನನಗೆ ಮಾಡೋಕ್ಕಾಗಲಿಲ್ಲ. ಪಾಪುನು ಸರಿಯಾಗಿ ತಿಂಡಿ ತಿಂದೇ ಹೋಯ್ತು. ಪರವಾಗಿಲ್ಲ ಸಾವಿತ್ರಕ್ಕ, ನನಗೂ ಅರ್ಥ ಆಗುತ್ತೆ. ನಮ್ಮ ಪುಟಾಣಿ ನಾನು ಮಾಡಿದ ಅಡುಗೆ ತಿನ್ನೋ ಸಮಯ ಅದು ಯಾವಾಗ ಬರುತ್ತೋ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಅಕ್ಕ, ಬಾಗ್ಲಿ ತೆಗಿಯಕ್ಕ. ಏನಾಯ್ತಕ್ಕ ನಿಂಗೆ? ಬಾಗ್ಲಿ ತೆಗಿ ಅಕ್ಕ. ಇಲ್ಲ, ನಾನು ತೆಗಿಯಕ್ಕಿಲ್ಲ ಕಣವೆ. ಹೋಗ್ಲಿ, ನಿಂಗೂ ಬಾವಂಗೂ ಏನ್ ತೊಂದ್ರೆ ಅಂತಾದ್ರೂ ಹೇಳು. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಈ ಇಸಿದ ಬಗ್ಗೆ ನಾನು ಏನೂ ಕೇಳ್ಬಿಡಿ. ಅವ್ವ, ಅಕ್ಕಂಗೆ ಏನಾಗಿದೆ? ಅವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ? ಅಕ್ಕ ಭಾವನ ವಿಷಯದಲ್ಲಿ ಈ ನಡುವೆ ಅಪ್ಸೆಟ್ ಆಗಿದ್ಲು, ಆದರೆ ಕಾರಣ ಏನು ಅಂತ ಗೊತ್ತಿಲ್ಲ. ಗಂಡ ಹೆಂಡ್ರು ಅಂದ್ಮೇಕೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತೈತೆ. ಒಂದೆರಡು ದಿವಸ ಮಾತಾಡ್ಕೊಂಡು ಸರಿ ಹೋಯ್ತಾರೆ. ಅವ್ವ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ಅವ್ವ, ನಾನು ಹಿಂಗೆ ಹೇಳಿಲ್ವಾ ಇವನ ಮನೆಗೆ ಸೇರ್ಸೋದು ಬೇಡ ಅಂತ? ಕೆಲವರು ಹೋದ ಕಡೆ ಎಲ್ಲ ತಮ್ಮ ಕೆಟ್ಟ ಗುಣನೇ ಹೊತ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಇವನೇ. ನಾವು ಹೇಗೋ ನೆಮ್ಮದಿಯಾಗಿದ್ವಿ, ಇವನ್ ವಿಷಯದಿಂದ ಶುರು ಆಗಿದ್ದು ಇಲ್ಲಿ ತನಕ ಮುಗ್ದೇ ಇಲ್ಲ. ಅದೇ ಹೇಳಿದ್ನಲ್ಲ, ಇಂಥವ್ರ ನೆರಳು ನಮ್ಮ ಮೇಲೆ ಬಿದ್ರು ನಮ್ಮ ನೆಮ್ಮದಿ ಹಾಳಾಗತ್ತಷ್ಟೆ. ಅವ್ವ, ಮೊದಲು ಇವನ್ನ ಇಲ್ಲಿಂದ ಕಳಿಸು. ಪುರ್ಸಿ, ನಿನ್ ಡ್ಯಾಡಿನ ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗು ಪುರ್ಸಿ. ನಾನೇನೋ ಕರ್ಕೊಂಡೋಗಿ ರೆಡಿ ಸ್ನೇಹಕ್ಕ, ಆದ್ರೆ ಡ್ಯಾಡಿ ನನ್ನನ್ನ ಯಾರು ಅಂತ ಕೇಳ್ತದೆ. ಅವ್ವ, ನೀನು ಈಗಲೇ ತೀರ್ಮಾನ ಮಾಡು. ಇವನು ನೀನು ಅನ್ಕೊಂಡಂಗಲ್ಲ. ನೀನು ಅನುಕಂಪ ಗಿಟ್ಟಿಸ್ಕೊಂಡು ಮನೆ ಒಳಗೆ ಸೇರ್ಕೊಳ್ಳೋದೇ ಇವನ ಉದ್ದೇಶ. ದಯವಿಟ್ಟು ಇವನ ಈಗಲೇ ಸಾಗ ಹಾಕಿ ಕೈ ತೊಳ್ಕೊ. ನೀನು ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಎಲ್ಲ ತಿಳಿದಿರೋಳು ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗೆ ಸ್ನೇಹ? ಅಪಘಾತ ಮಾಡ್ಕೊಂಬಂದವನಿ ಇಂಥ ಹೊತ್ನಾಗೆ ಹೊರ್ಗಾಕು ಅಂತೀಯ. ಹೆಂಗೆ ಸ್ನೇಹ ಹೊರ್ಗಾಕೋದು? ಪುಟ್ಟ ಕೇಳಿದ್ ನಿಜಾನೇ. ಏಟ್ಯಾರು ಕಟ್ಕೊಂಡೋಳು ಈಚೆಕ್ಕಾಗುತ್ತಾ? ಇವ್ನು ಮಾಡಿರೋ ಕೆಲಸಕ್ಕೆ ಬೇರೆ ಹೆಂಗಸಾಗಿದ್ರೆ ಜೈಲ್ಗೆ ಹಾಕ್ಸಿರೋಳು.
ಪುಟ್ಟಕ್ಕನ ಒಳ್ಳೆ ಗುಣ ನೋಡಿ ಸಮಯಕ್ಕೆ ಮನೆಗೆ ಬಂದು ಸೇರ್ಕೊಂಡವನೆ. ಪುಟ್ಟಕ್ಕ ನಿನ್ನ ಮಗಳೇಳ್ದಂಗೆ ಮಾಡು. ತಂದೆಯಾಗಿ ಏನು ಜವಾಬ್ದಾರಿ ತಗೊಂಡ ಇವನು? ಹುಷಾರಿಲ್ದಾರ್ನ ಹೆಂಗ್ ಆಚೆ ಕಳಿಸ್ತಾಳೆ? ಅವ್ವ ನಿನ್ನ ಕೊನೆದಾಗ ಕೇಳ್ತಿದ್ದೀನಿ, ನಿನಗೆ ನಿನ್ ಗಂಡ ಮುಖ್ಯನೋ ಅಥವಾ ನಿನ್ ಮಗಳು ಮುಖ್ಯನೋ? ಇದೇನು ಮಿಸ್ಸು ಹಿಂಗೆ ಮಾತಾಡ್ತಿದ್ದೀರಾ? ಅವನ ಜಾಗದಾಗ ಒಂದ್ಸರಿ ನೀವು ನಿಂತು ಯೋಚನೆ ಮಾಡಿ. ಯೋಚನೆ ಮಾಡೇ ಹೇಳ್ತಿದ್ದೀನಿ ಶ್ರೇ. ಅವನಿಲ್ದೆ ಅವ್ವ ನಮ್ಮನ್ನ 20 ವರ್ಷ ಚೆನ್ನಾಗೇ ಸಾಕಿದ್ದಾಳೆ. ಈಗ ಅವನ ಅವಶ್ಯಕತೆ ನಮಗಿಲ್ಲ. ನಮ್ಮ ಕಷ್ಟ ನೋಡಿನೂ ನಮ್ಮ ಕಷ್ಟಕ್ಕೆ ಆಗದೆ ಇದ್ದವನು ಅವ್ವ ಯಾಕೆ ಇವನ್ನ ನೋಡ್ಕೋಬೇಕು? ಇದನ್ನ ನಾನು ಒಪ್ಪಲ್ಲ. ಅವ್ವ ನಿನ್ನ ಮತ್ತೆ ಕೇಳ್ತಿದ್ದೀನಿ, ನಿನ್ನ ತೀರ್ಮಾನ ಏನು? ನಿನ್ನ ಮೌನದ ಅರ್ಥ ಇವ್ನು ಈ ಮನೇಲೇ ಇರಬೇಕು ಅನ್ನೋದಾದ್ರೆ ಇವನು ಈ ಮನೇಲಿರೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ಹೇಳು. ಸರಿ ಬಿಡು, ಅರ್ಥ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಏನಾಯ್ತು? ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಅಂತ ಕೇಳ್ತಿದೀಯ? ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ್ತಿದೀಯ. ಯಾಕೆ ಕಣ್ಣೀರು ಅಂತ ಕೇಳ್ತಾಳೆ? ಅಮ್ಮ ನನಗೆ ಭಯಕ್ಕೆ ನೆಪ ಹುಡುಕ್ಬೇಡ. ಇವಾಗ ನಾನು ಏನ್ ಮಾಡ್ದೆ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ಯಾ? ಇವತ್ತು ಪಕ್ಕದ ಮನೆ ಸರೋಜಮ್ಮ ಬಂದು ನಿನ್ ಗುಣಗಾನ ಮಾಡಿದ್ರು. ಅವರೇನೋ ನಮಗೆ ಬೇಕಾದವರು ಒಳ್ಳೆ ರೀತಿಲಿ ಹೇಳಿದ್ರು. ಇಡೀ ಏರಿಯಾ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಮಾನ ಮರ್ಯಾದೆ ಏನೇ ಆಗ್ಬೇಕು? ಏನಂತ ಅವಳು? ಮರ್ಯಾದೆ ಕೊಟ್ಟು ಮಾತಾಡೋ ದಿವ್ಯಾ. ಅವರು ನಿನ್ನ ಬಟ್ಟೆ ಬಗ್ಗೆ, ರಾತ್ರಿ ಯಾರ ಜೊತೆನೋ ಮನೆಗೆ ಬರೋದು ಎಲ್ಲ ನೋಡಿದ್ದಾರೆ. ಅನ್ಕೊಂಡೆ ಸದ್ಯದಲ್ಲೇ ಈ ರೀತಿ ಏನಾದ್ರೂ ಒಂದಾಗುತ್ತೆ ಅಂತ ಅನ್ಕೊಂಡೆ. ಹಾಗೆ ಆಯ್ತು. ಯಾರಾದ್ರೂ ಏರಿಯಲ್ಲಿ ಉದ್ಧಾರ ಆಗ್ತಿದ್ದಾರೆ ಅಂದ್ರೆ ಮುಗ್ದೋಯ್ತು. ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ. ನಾವು ಒಂದು ಸಿಸ್ಟಮ್ ಅಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ರೆಸ್ಪೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಹೀಗೆ ಯಾರ್ಯಾರ್ದೋ ಬಾಯಿಗೆ ಆಹಾರ ಆಗೋದಲ್ಲ. ಆ ಸಿಸ್ಟಮ್ಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಬೆಂಕಿ ಬಿತ್ತು ನಿಮ್ ಸಿಸ್ಟಮ್ಗೆ. ನೋಡು, ನನಗೆ ಹೇಗ್ ಬೇಕೋ ಹಾಗೆ ಬದುಕೋದು. ಯಾರೋ ಏನೋ ಅಂತಾರೆ ಅಂತ ಹೆದರ್ಕೊಂಡು ಬದುಕತ್ ನನ್ನ ಕೈಲಾಗಲ್ಲ. ಇಂಥ ಚಿಲ್ಡ್ರೆ ವಿಷಯನ ನನ್ನ ಹತ್ರ ತರಬೇಡಿ. ಎಷ್ಟೇ ಕೋಪ ನಿನಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ನೀನು? ನಿನ್ ಅಳಿಂದ್ರೆ ಅಲ್ಲಿ ಮಲಗಿಸಿ. ದಿವ್ಯಾ, 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 ಅತ್ತೆ ನೀರು ತಗೊಂಬನ್ನಿ ಬೇಗ. ದಿವ್ಯಾ, ದಿವ್ಯಾ. ಇದು ಯಾವ ಹೊಸ ನಾಟಕನೋ ಏನೋ? ಇಲ್ಲ ಅಜ್ಜಿ, ದಿವ್ಯಾ ಆರೋಗ್ಯದ ವಿಚಾರದಲ್ಲಿ ಆ ಥರ ಮಾಡೋಳಲ್ಲ. ಅಯ್ಯೋ ಬಾಲ, ಇದು ನಿನಗೆಲ್ಲ ಹೊಸ್ತು ಅಷ್ಟೇ. ಅವಳ ನಾನು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ಆಗ್ಲಿದ್ಲು ಹೀಗೆಪ್ಪ, ದಿನಕ್ಕೊಂದು ನಾಟಕ. ಬಾಲ. ದಿವ್ಯಾ, ದಿವ್ಯಾ, ದಿವ್ಯಾ. ಅಳಿಂದ್ರೆ ಪಕ್ಕದ ಮನೇಲಿ ಸರೋಜಮ್ಮ ಇದಾರಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಇಂಥದಕ್ಕೆಲ್ಲ ಔಷಧಿ ಕೊಡ್ತಾರೆ. ದಿವ್ಯಾ, ದಿವ್ಯಾ ಹೇಳೆ. ಅಯ್ಯೋ ದಿವ್ಯಾ, ದಿವ್ಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 3, 2. ನಿನ್ ಫ್ರೆಂಡು ಟಿವಿಲ್ ಬರ್ತಿದ್ದಾನೆ. ಕರ್ನಾಟಕದ ಪ್ರಸಿದ್ಧ ಉದ್ಯಮಿ ಸೂರ್ಯಪ್ರಕಾಶ್ ದೇಸಾಯಿ ಅವರ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ಗೆ ಹೊಸ ವರ್ಷದ ಸಮಯದಲ್ಲಿ ಹೊಸ ಗರಿಮೆ ಸಿಕ್ಕಿದೆ. ದೇಸಾಯಿ ಕುಟುಂಬದ ಕುಡಿ ಸೂರ್ಯಪ್ರಕಾಶ್ ದೇಸಾಯಿ ಅವರ ಉತ್ತರಾಧಿಕಾರಿ ಶ್ರೀರಾಮ್ ದೇಸಾಯಿ ಅವರಿಗೆ ಪ್ರತಿಷ್ಠಿತ ಸೌತ್ ಏಷ್ಯನ್ ಬಿಸಿನೆಸ್ ಟೈಮ್ಸ್ ವತಿಯಿಂದ 2023ನೇ ಸಾಲಿನ ಯಂಗ್ ಬಿಸಿನೆಸ್ ಐಕಾನ್ ಅವಾರ್ಡ್ ಸಿಕ್ಕಿದೆ. ಅನೇಕ ವರ್ಷಗಳ ಕಾಲ ವಿದೇಶದಲ್ಲಿರುವ ಸಂಸ್ಥೆಯನ್ನ ಮುನ್ನಡೆಸಿ ಕೆಲ ತಿಂಗಳ ಹಿಂದಷ್ಟೇ ಭಾರತಕ್ಕೆ ಮರಳಿರುವ ಶ್ರೀರಾಮ್ ದೇಸಾಯಿ ಸಾಧನೆಗೆ ರಾಜ್ಯದ ಮುಖ್ಯಮಂತ್ರಿಗಳು, ಗಣ್ಯ ವ್ಯಕ್ತಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಸಾಯಿ ಕುಟುಂಬದ ಕುಡಿ ಸೂರ್ಯಪ್ರಕಾಶ್ ದೇಸಾಯಿ ಅವರ ಉತ್ತರಾಧಿಕಾರಿ ಶ್ರೀರಾಮ್ ದೇಸಾಯಿ ಅವರಿಗೆ ಪ್ರತಿಷ್ಠಿತ ಸೌತ್ ಏಷ್ಯನ್ ಬಿಸಿನೆಸ್ ಟೈಮ್ಸ್ ವತಿಯಿಂದ 2023ನೇ ಸಾಲಿನ ಯಂಗ್ ಬಿಸಿನೆಸ್ ಐಕಾನ್ ಅವಾರ್ಡ್ ಸಿಕ್ಕಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಹೊತ್ತು ನಿನ್ನಂಥ ಹೇಸಿಗೆ ಕೆಲಸ ಮಾಡಿದ್ದೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ಇದನ್ನು ಯಾವತ್ತೂ ನಾನು ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ಅಣ್ಣ ಪ್ಲೀಸ್, ನೀನಾದ್ರೂ ತಾತಂಗೆ ಹೇಳು. ಅಣ್ಣ ಅಂತ ಅನ್ಬೇಡ ನೀನು. ನಿನ್ಮೇಲೆ ನನಗೆ ತಂಗಿ ಅಂತಾಗ್ಲಿ ಪ್ರೆಗ್ನೆಂಟ್ ಅಂತಾಗ್ಲಿ ಯಾವ ಅನುಕಂಪನ ಉಳ್ಕೊಂಡಿಲ್ಲ. ಮುಖ ತೋರಿಸ್ಬೇಡ ನೀನು. ಅದಕ್ಕೆ ಈ ವಿಷಯದಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಸಂಧ್ಯಾ. ನೀನು ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ನನ್ನ ನೋಡ್ಬೇಕಾದ್ರೂ ನನಗಷ್ಟು ಅನ್ನಿಸ್ಲಿಲ್ಲ. ಆದರೆ ಮಾಧವ್ ಸರ್ ತಾತಂಗೆ ಅಂತ ಅಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದ ಸರಾನು ತಗೊಂಡೋಗಿ ಗಿರ್ವಿ ಇಟ್ಟಿದ್ಯಲ್ಲ, ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಾಯೋವರೆಗೂ ನಾನು ಅದನ್ನು ಜೋಪಾನವಾಗಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಇವಳ ಕಣ್ಣು ಮುಂದೆ ಇದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಸಮರ್ಥ, ಕಳಿಸೋ ಅವಳು ನಾಚಿಗೆ. ಪ್ರಸಾದ್, ಕರ್ಕೊಂಡೋಗೋ ಅವಳು. ತಪ್ಪಾಯ್ತು ತಾತ, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಹಾಕಿರೋ ದುಡ್ಡು ವೇಸ್ಟ್ ಅಂತೂ ಆಗಲ್ಲ.
ಒಂದಕ್ಕೆ 10 ಪಟ್ಟು ಸಿಗುತ್ತೆ. ದುಡ್ಡು ಸಿಕ್ಕಿದ ತಕ್ಷಣ ಒಡವೆನೆಲ್ಲ ಬಿಡಿಸಿ ನಿನಗೆ ವಾಪಸ್ ಕೊಡ್ತೀನಿ. ನಿನ್ ದಮ್ಮಯ್ಯ ತಾತ ನನ್ನನ್ನ ಮನೆಯಿಂದ ಆಚೆ ಕಳಿಸ್ಬೇಡ. ನನಗೆ ನನ್ನ ಗಂಡನ ಮನೇಲಿ ಇರಕ್ ಆಗಲ್ಲ. ನಾನು ಗರ್ಭಿಣಿ ಹೆಣ್ಣು. ಇವ್ರ ಮನೇಲಿ ಇವ್ರಪ್ಪ ಕಾಸೆ ಬಿಚ್ಚಲ್ಲ. ತಿನ್ನೋ ಅನ್ನಕ್ಕೂ ಲೆಕ್ಕ ಹಾಕ್ತಾರೆ ತಾತ. ನನ್ ಮಗು ಹೋಟೆಲ್ ಹೇಗ್ ಬೆಳೆಯುತ್ತೆ ಹೇಳಿ ತಾತ. ಈ ದತ್ತ ಮೊಸಳೆ ಕಣ್ಣೀರನ್ನಾದ್ರೂ ನಂಬೋದೇನೋ, ಆದ್ರೆ ನಿನ್ನ ಕಣ್ಣೀರನ್ನಲ್ಲ. ತೊಲಗಾಚೆ. ನೀನು ನಮ್ಮನೆ ಗಂಟಿರೋ ದರಿದ್ರ ಕಣೆ, ದರಿದ್ರ. ತಾತ ತಾತ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.